ಮನುಷ್ಯನ ಲೈಫ್ ಜರ್ನಿ ಶುರುವಾಗೋದು ಹುಟ್ಟಿದ ಮೇಲಲ್ಲ. ಮಗು ಗರ್ಭಾವಸ್ಥೆಯಲ್ಲಿರೋವಾಗಲೇ ಮಾನವನ ಜೀವನಯಾನ ಪ್ರಾರಂಭವಾಗುತ್ತೆ. ಗರ್ಭಸ್ಥ ಶಿಶು ನಿಗೂಢ ಅಸಾಮಾನ್ಯ ಚಟುವಟಿಕೆಗಳನ್ನು ನಡೆಸ್ತವೆ. ಇದು ತಾಯಿಗೆ ಆನಂದದಾಯಕ ಅನುಭವವನ್ನು ನೀಡುತ್ತೆ. ಶಿಶು ಹುಟ್ಟೋ ಮುಂಚೆನೇ ತಮ್ಮ ಅಸಾಮಾನ್ಯ ಸಾಮರ್ಥ್ಯ ಮತ್ತು ಕೌಶಲ್ಯವನ್ನು ತೋರಿಸ್ತವೆ. ಹುಟ್ಟಲಿರೋ ಮಗು ಗರ್ಭಾವಸ್ಥೆಯಲ್ಲಿ ನಿರಂತರವಾಗಿ ಬೆಳೆಯುತ್ತೆ ಮತ್ತು ಚಲಿಸ್ತವೆ. ವಿಶೇಷವಾಗಿ ಪ್ರೆಗ್ನೆನ್ಸಿಯಿಂದ ಡೆಲಿವರಿವರೆಗಿನ ಜಗತ್ತನ್ನು ಅನುಭವಿಸ್ತವೆ. ಸೃಷ್ಟಿಯ ಈ ವಿಸ್ಮಯ ನಿಜಕ್ಕೂ ಬೆರಗು ಮೂಡಿಸುವಂಥದ್ದು. ಈ ವಿಡಿಯೋದಲ್ಲಿ ಪ್ರಸವ ಪೂರ್ವ ಪ್ರಪಂಚದ ವಿಶಿಷ್ಟ ಅಂಶಗಳನ್ನು ನೋಡೋಣ. ಗರ್ಭಾಶಯದೊಳಗೆ ಭ್ರೂಣಗಳು ನಡೆಸೋ ಕ್ರಿಯೆಗಳ ಬಗ್ಗೆ ತಿಳಿಯೋಣ. ಪ್ರಚೋದನೆಗಳಿಗೆ ಪ್ರತಿಕ್ರಿಯೆ. ಸೋಚಕದ ಸಂಗತಿ ಎಂದರೆ ಭ್ರೂಣ ಪರಿಸರದ ಪ್ರಚೋದಕಗಳಿಗೆ ಸಂವೇದನಾಶೀಲವಾಗಿವೆ. ಗರ್ಭಾವಸ್ಥೆಯಲ್ಲಿ 8 ವಾರಗಳ ಮುಂಚೆಯೇ ಭ್ರೂಣ ಬೆಳಕು, ಧ್ವನಿ ಮತ್ತು ಸ್ಪರ್ಶಕ್ಕೆ ಪ್ರತಿಕ್ರಿಯೆ ನೀಡ್ತವೆ. ಭ್ರೂಣ ಮಾತು, ಸಂಗೀತ ಮತ್ತು ಇತರ ಸಂವೇದನಾ ಪ್ರಚೋದಕಗಳಿಗೆ ಪ್ರತಿಕ್ರಿಯೆ ತೋರಿಸ್ತವೆ ಅನ್ನೋ ವಿಚಾರ ಗರ್ಭಾಶಯದ ಸ್ಕ್ಯಾನ್ನಲ್ಲಿ ತಿಳಿಬಹುದು. ಉಸಿರಾಟದ ಅಭ್ಯಾಸ. ಹುಟ್ಟಲಿರೋ ಶಿಶು ಗರ್ಭಾವಸ್ಥೆಯ ಮಧ್ಯದಲ್ಲಿ ಅಮ್ನಿಯೋಟಿಕ್ ದ್ರವವನ್ನು ಉಸಿರಾಡುವ ಮತ್ತು ಹೊರಹಾಕುವ ಮೂಲಕ ಉಸಿರಾಟವನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸ್ತವೆ. ಈ ಕ್ರಿಯೆಗಳು ಉಸಿರಾಟದ ವ್ಯವಸ್ಥೆಯ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅಲ್ಲದೆ ಜನನದ ನಂತರ ಗಾಳಿಯನ್ನು ಉಸಿರಾಡಲು ಶಿಶುವನ್ನು ಸಿದ್ಧಪಡಿಸುತ್ತೆ. ಮುಖದಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸೋದು. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸಮಯದಲ್ಲಿ ಗರ್ಭಿಣಿಯರು ವಿವಿಧ ರೀತಿಯ ಮುಖಭಾವಗಳನ್ನು ಪ್ರದರ್ಶಿಸ್ತಾರೆ. ಮುಖ ಗಂಟಿಕ್ಕೋದು, ನಗೋದು ಮತ್ತು ಅವರ ಹೆಬ್ಬೆರಳು ಚೀಪೋದು, ಹೀಗೆ ಮಗುವಿನ ಅಭಿವ್ಯಕ್ತಿಗಳು ತಾಯಿಯ ಮೂಲಕ ಪ್ರದರ್ಶಿತವಾಗುತ್ತೆ. ಮಗುವಿನ ವಿಕಸನಗೊಳ್ಳುತ್ತಿರುವ ವ್ಯಕ್ತಿತ್ವವನ್ನು ಗರ್ಭಿಣಿಯರ ಅಭಿವ್ಯಕ್ತಿಗಳಲ್ಲಿ ಗುರುತಿಸಬಹುದು. ಕನಸು ಕಾಣೋದು. ಭ್ರೂಣ ತಾಯಿ ಗರ್ಭದಲ್ಲೇ ಕನಸು ಕಾಣೋಕೆ ಪ್ರಾರಂಭಿಸ್ತವೆ ಅಂತ ಸಂಶೋಧನೆಯಿಂದ ತಿಳಿದು ಬಂದಿದೆ. ಇದರ ಸೂಚಕವಾಗಿ ಭ್ರೂಣದ ಕಣ್ಣಿನ ಚಲನೆ ಇದನ್ನು ತಿಳಿಸುತ್ತೆ. ಈ ಆರಂಭಿಕ ಕನಸುಗಳು ಮಗುವಿನ ಮೆದುಳಿನ ಅಭಿವೃದ್ಧಿಗೆ ಪೂರಕವಾಗಿದೆ. ಜೀರ್ಣಿಸಿಕೊಳ್ಳುವುದು. ಗರ್ಭಧಾರಣೆಯ 11ನೇ ವಾರದಲ್ಲಿ ಭ್ರೂಣಗಳು ಅಮ್ನಿಯೋಟಿಕ್ ದ್ರವವನ್ನು ಸೇವಿಸಲು ಪ್ರಾರಂಭಿಸ್ತವೆ. ಮೂತ್ರ ವಿಸರ್ಜನೆಯನ್ನು ಮಾಡ್ತವೆ. ಭ್ರೂಣ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಕಲಿತಾ ಇದ್ದಂತೆ ಈ ಕ್ರಿಯೆ ಗರ್ಭಚೀಲದ ನೀರಿನ ನಿರ್ವಹಣೆಗೆ ಸಹಾಯ ಮಾಡುತ್ತೆ. ಅದರೊಂದಿಗೆ ಜೀರ್ಣಾಂಗ ವ್ಯವಸ್ಥೆಯ ಬೆಳವಣಿಗೆಯನ್ನು ಪ್ರಾರಂಭಿಸುತ್ತೆ. ಗರ್ಭದೊಳಗೆ ಮಗು ಆಕಳಿಸೋದು, ಚಲಿಸೋದು ಇಂತಹ ಕ್ರಿಯೆಗಳನ್ನು ಮಾಡ್ತವೆ. ಶಬ್ದಗಳ ಕಲಿಕೆ. ಭ್ರೂಣ ತನ್ನ ತಾಯಿಗೆ ಸಂಬಂಧಿಸಿದ ಪರಿಚಿತ ಶಬ್ದಗಳನ್ನು ಗುರುತಿಸ್ತವೆ ಮತ್ತು ಅದಕ್ಕೆ ಪ್ರತಿಕ್ರಿಯೆ ನೀಡಲು ಸಮರ್ಥವಾಗಿದೆ. ಇದೇ ಅನುಭವದಲ್ಲಿ ಜನನದ ನಂತರ ತಾಯಿಯ ಲಯ ಮತ್ತು ಧ್ವನಿಯನ್ನು ಗುರುತಿಸಿ ತಾಯಿಯೊಂದಿಗೆ ಬಾಂಡಿಂಗ್ ಹಾಗೂ ಸಂವಹನ ಬೆಳೆಸ್ತವೆ. ಬಿಕ್ಕಳಿಕೆ. ಗರ್ಭಧಾರಣೆಯ 20ನೇ ವಾರದ ನಂತರ ಗರ್ಭಸ್ಥ ಶಿಶು ಬಿಕ್ಕಳಿಸಲು ಪ್ರಾರಂಭಿಸುತ್ತೆ. ಈ ನಿಯಮಿತ ಡಯಾಫ್ರಾಗ್ಮ್ಯಾಟಿಕ್ ಕಾಂಟ್ರಾಕ್ಷನ್ ಉಸಿರಾಟದ ಸ್ನಾಯುಗಳನ್ನು ಬಲಪಡಿಸುವಲ್ಲಿ ಸಹಾಯ ಮಾಡುತ್ತೆ. ಜೊತೆಗೆ ಇದು ಭ್ರೂಣದ ಬೆಳವಣಿಗೆಯ ವಿಶಿಷ್ಟ ಅಂಶವಾಗಿದೆ. ಈ ಅವಧಿಯಲ್ಲಿ ಮಗುವಿನ ಚಲನೆ ತಾಯಿಯ ಅನುಭವಕ್ಕೆ ಬರುತ್ತೆ. ಭಾವನೆಗಳಿಗೆ ಪ್ರತಿಕ್ರಿಯಿಸೋದು. ಪ್ಲೆಸೆಂಟಾದ ಮೂಲಕ ತಾಯಿಯಿಂದ ತಲುಪೋ ಹಾರ್ಮೋನ್ ಪ್ರಚೋದನೆಗಳಿಂದ ಭ್ರೂಣ ತಮ್ಮ ತಾಯಿಯ ಭಾವನೆಗಳನ್ನು ಗ್ರಹಿಸಲು ಸಾಧ್ಯವಾಗುತ್ತೆ.
ಶಿಶು ತಾಯಿಯ ಉದ್ವೇಗ, ಸಂತೋಷ ಅಥವಾ ದುಃಖಕ್ಕೆ ಪ್ರತಿಕ್ರಿಯೆ ನೀಡೋದ್ರ ಮೂಲಕ ತಾಯಿ ಮತ್ತು ಅವಳ ಮಗುವಿನ ಬಾಂಧವ್ಯವನ್ನ ತೋರ್ಪಡಿಸುತ್ತೆ. ಸುತ್ತಮುತ್ತ ಗಮನಿಸೋದು. ಹುಟ್ಟಲಿರೋ ಮಗು ತನ್ನ ಚಲನೆ ಮತ್ತು ಸ್ಪರ್ಶ ಗ್ರಹಿಕೆಗಳ ಮೂಲಕ ಗರ್ಭಾಶಯದಲ್ಲಿ ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸಕ್ರಿಯವಾಗಿ ಪರೀಕ್ಷೆ ಮಾಡ್ತವೆ. ಈ ಚಲನೆಗಳು ಭ್ರೂಣದ ಸಂವೇದನಾಶೀಲ ಮತ್ತು ಅರಿವಿನ ಬೆಳವಣಿಗೆಗೆ ಮತ್ತು ಸ್ನಾಯು ಮತ್ತು ಸಂಧಿಗಳ ಬೆಳವಣಿಗೆಗೆ ಮುಖ್ಯವಾಗಿದೆ. ಚೀಪೋದನ್ನ ಅಭ್ಯಾಸ ಮಾಡೋದು. ಗರ್ಭಾವಸ್ಥೆಯಲ್ಲಿ ಹುಟ್ಟಲಿರೋ ಮಕ್ಕಳಲ್ಲಿ ಹೆಬ್ಬೆರಳು ಅಥವಾ ಬೆರಳುಗಳನ್ನು ಚೀಪೋ ಅಭ್ಯಾಸ ಗೋಚರಿಸುತ್ತೆ. ಹೆರಿಗೆಯ ನಂತರ ಮಗು ತಿನ್ನುವ ಪ್ರಕ್ರಿಯೆಗೆ ಈ ಕ್ರಿಯೆ ಅತ್ಯಗತ್ಯ. ಇದು ಶಿಶುಗಳಲ್ಲಿ ಕಂಡುಬರೋ ಸಹಜ ನಡವಳಿಕೆ. ಈ ಕ್ರಿಯೆ ಗರ್ಭದಲ್ಲಿ ಭ್ರೂಣದ ಹಿತಾವಸ್ಥೆಯನ್ನು ಸೂಚಿಸುತ್ತೆ. ಅಲ್ಲದೆ ಮಗು ಸ್ತನಪಾನ ಮಾಡಲು ಅಗತ್ಯವಾದ ಸ್ನಾಯುಗಳನ್ನು ಬಲಪಡಿಸುತ್ತೆ. ನೋವಿಗೆ ಪ್ರತಿಕ್ರಿಯಿಸೋದು. ಭ್ರೂಣಕ್ಕೆ ನೋವಿನ ಅನುಭವ ಆಗುತ್ತೋ ಇಲ್ವೋ ಅನ್ನೋ ಸಂಗತಿ ಚರ್ಚೆಯಲ್ಲಿದ್ರೂ ನೋವು ಉಂಟು ಮಾಡುವ ಪ್ರಚೋದಕಗಳಿಗೆ ಭ್ರೂಣ ಶಾರೀರಿಕವಾಗಿ ಪ್ರತಿಕ್ರಿಯಿಸಬಹುದು ಅಂತ ಸಂಶೋಧನೆ ಸೂಚಿಸಿದೆ. ಅದಕ್ಕಾಗಿ ಗರ್ಭಿಣಿಯರಿಗೆ ಹೆಚ್ಚಿನ ಸೌಕರ್ಯ ಮತ್ತು ಕಾಳಜಿ ನೀಡೋದು ಅತ್ಯಗತ್ಯವಾಗಿದೆ.